ನಮ್ಮ ಚಿಕ್ಕಪ್ಪ ಅವ್ರಿಗೇನೋ ಹುಷಾರಿಲ್ಲ ಅಂತೇಳಿ ಅವ್ರಿಗೇನೋ ಗಾಳಿ ಸೆಟ್ ಆಗಿನೋ ಹಾಗೆ ಇಲ್ಲಿ ಅರಕೆ ಕಟ್ಕೊಂಡ್ಮೇಲೆ ಚೆನ್ನಾಗಾದ್ರು ಅಂತೇಳಿ ಆಯಿತು. ಅವ್ರು ಹಂಗೆ ನಿಲ್ಸಿದ್ರು, ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಸುಮಾರು ಆಗಿರ್ಬೇಕು, 40 ವರ್ಷದ ಮೇಲೆ ಆಗಿದೆ. ಅವಾಗಲಿಂದನೂ ಕೂಡ ಈ ತಾಯಿ ದರ್ಶನ ಮಾಡಿಕೊಂಡು, ಅವಾಗ ಕೋವಿಡ್ ಟೈಮಲ್ಲಿ 1 ವರ್ಷ ಏನೋ ಬರೋಕ್ಕಾಗಿಲ್ಲ ಅಷ್ಟೇ. ಇನ್ನು ಯಾವ ವರ್ಷನೂ ಬಿಡದಂಗೆ ಪ್ರತಿ ವರ್ಷವೂ ಆ ತಾಯಿಗೆ ಸೇವೆ ಮಾಡಿಕೊಂಡು ಆ ತಾಯಿ ದರ್ಶನ ಮಾಡ್ಕೊಂಡು ಸರ್, ರಾಜಕೀಯದಲ್ಲಿ ತಾವು ಬ್ಯುಸಿ ಆಗೋದ್ರಿ, ಎಲೆಕ್ಷನ್ ನಿಂತ್ಕೊಂಡ್ರೆ ಈಗ ಒಕ್ಕಲಿಗ ಸಂಘದಲ್ಲಿ ಇದ್ದೀರಿ ಸರ್. ಫಿಲ್ಸ್ ಮತ್ತೇನಾದರೂ ಸಿನಿಮಾ ಮಾಡೋಂಥದ್ದು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಡೀತಾ ಇದೆ ಸರ್ ಯಾವುದಾದ್ರು? ಇಲ್ಲ, ಈಗ ಸಿನಿಮಾ ಮಾತುಕತೆಗಳು ನಡೀತಾ ಇದ್ದಾವೆ. ಸಿನಿಮಾನೂ ಮುಖ್ಯ, ನಮ್ಮ ವ್ಯಾಪಾರನೂ ಮುಖ್ಯ, ರಾಜಕೀಯನೂ ಮುಖ್ಯ. ಎಲ್ಲದೂ ಇದ್ರೇ ಜೀವನ ನಡೀತದೆ. ಹಾಗಾಗಿ ಅದನ್ನು ಒಳ್ಳೆ ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಅನೌನ್ಸ್ ಸರ್, ರಶ್ಮಿಕಾ ಮಂದಣ್ಣ ಕನ್ನಡದ ಯುವತಿ, ಅವರೊಂದು ಕೊಡಿ ಸ್ಟೇಟ್ಮೆಂಟ್ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ಅದು ಅವ್ರವ್ರ ಆಯ್ಕೆ ಸರ್. ನಾವು ಯಾರನ್ನೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಇವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಬುದ್ಧಿ ಹೇಳಕ್ಕೆ ಹೋದ್ರೆ ಮಕ್ಳಿಗೆ ಕೇಳಲ್ಲ ಅಂದಮೇಲೆ ನಾವು ಯಾರು ಅವ್ರವ್ರ ಜೀವನಕ್ಕೆ ಅವ್ರವ್ರ ಜವಾಬ್ದಾರಿ. ಅವ್ರು ಬೆಳೆದಿರ್ತಾರೆ, ಅವ್ರು ಶ್ರಮ ಹಾಕಿರ್ತಾರೆ. ನಾವು ಯಾರು ಕೇಳೋಕ್ಕೆ? ನಮ್ಮಿಂದ ಏನಾದರೂ ಅವ್ರು ಬೆಳೆದಿದ್ರೆ ನಾವು ಪ್ರಶ್ನೆ ಮಾಡ್ಬೋದು. ನಮ್ಮಿಂದ ಅವ್ರು ಬೆಳಿಲಿಲ್ಲ ಅಂದಮೇಲೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಪ್ರೀತಿ ಅನ್ನೋದು ಅವ್ರ ಮನಸ್ಸಿಂದ ಬರಬೇಕು. ಯಾರು ಭಯ ಬೆಳೆಸಿ ಬಂದೂಕು ಹಿಡ್ಕೊಂಡು ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳೋಕ್ಕಾಗಲ್ಲ. ರೈಟ್ ಆಫ್ ಸ್ಪೀಚ್ ಅಂತ ಇದೆಯಲ್ಲ, ಸೊ ಅವ್ರವ್ರ ಸ್ವಾತಂತ್ರ್ಯ ಅವ್ರವ್ರಿಗೆ ಇರ್ತದೆ. ಬಟ್ ಯಾವುದೇ ಕಾರಣಕ್ಕೂ ಅವ್ರು ಬೆಳೆದಿದ್ದ ದಾರಿ ಇರ್ಬೋದು, ಮತ್ತು ಹುಟ್ಟಿದ ಮಣ್ಣಿಗೆ ಅವ್ರವ್ರ ಗೌರವ ಸಲ್ಲಿಸ್ಬೇಕಾಗ್ತದೆ. ನಾವು ಯಾರನ್ನೂ ಬಲವಂತವಾಗಿ ಗೌರವ ಕೇಳಬಾರ್ದು. ಯಾಕಂದರೆ ಈ ಮಣ್ಣಿನ ಶಕ್ತಿ ಏನು, ನಮ್ಮ ರಾಜ್ಯದ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಹೊಟ್ಟೆ ಶಿವರವ್ರಿಗೆ ನಮ್ಮ ಮಣ್ಣಿನ ಬೆಲೆ ಅಥವಾ ಋಣ ಇರೋರಿಗೆ, ಕೃತಜ್ಞತೆ ಇರೋರಿಗೆ ನಮ್ಮ ನಾಡಿನ ಬೆಲೆ ಗೊತ್ತಿರ್ತದೆ. ಇಲ್ಲದೇನವ್ರಿಗೆ ಏನು ಮಾಡೋಕ್ಕಾಗ್ತದೆ? ಒಂದಲ್ಲ ಒಂದು ದಿವಸ ಅವ್ರಿಗೆ ಅರ್ಥ ಆಗುವಂಥ ಸಮಯ ಬರ್ತದೆ. ಇಲ್ಲಿ ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟಿರೋದು. ಕೊಡವ ಸಮಾಜ ಈಗ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ಈಗ ಕೊಡವ ಸಮಾಜ ತಮ್ಗೆ ಗೊತ್ತಿದ್ದಂಗಿದೆ, ಕೊಡವ ಸಮಾಜ ಆಗಿರೋದ್ರಿಂದ ಅವರು ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಧಮಕಿ ಆಗ್ತಿದ್ದಾರೆ, ಸಲ ಇದು ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ಇವಾಗ ಅವ್ರವ್ರ ಸಮುದಾಯಕ್ಕೆ ಅವ್ರವ್ರನ್ನ ಕಾಪಾಡ್ಕೊಳ್ಳೋ ಕರ್ತವ್ಯ ಮತ್ತು ಜವಾಬ್ದಾರಿ ಅವ್ರಿಗೆ ಇರ್ತದೆ. ಅವ್ರೇನು ಬೇಕಾದರೂ ಕೇಳ್ಕೊಬೋದು. ಯಾರ ಬೆದರಿಕೆನೂ ಹಾಕಿಲ್ಲ. ಅವ್ರವ್ರ ಒಂದು ಅಭಿಪ್ರಾಯದಂತೆ ಅವರು ಇನ್ನು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅವ್ರ ಸ್ಟೇಟ್ಮೆಂಟ್ಗಳು ಅವ್ರ ಜವಾಬ್ದಾರಿ ಆಗಿರ್ತಾರೆ. ಇಲ್ಲಿ ಯಾರಿಗಾದ್ರೂ ಸೂಕ್ತ ರಕ್ಷಣೆ ಕೊಡಬೇಕು ಅಂದರೆ ಯಾರನ್ನ ದೇಶ ಕಾಯೋರಿಗೆ ಅಥವಾ ನಮ್ಮ ನಾಡಿಗೋಸ್ಕರ ಯಾರು ದುಡಿತಾ ಇದ್ದಾರೋ ಅಂಥವ್ರಿಗೆ ರಕ್ಷಣೆ ಕೊಡ್ಬೋದು. ಈ ಸಂಪಾದನೆ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯನ ಏಳ್ಗಣಿ ಅವ್ರಿಗೆ ನಾವೇ ಯಾಕೆ ಸೂಕ್ತ ರಕ್ಷಣೆ ಕೊಡಬೇಕಾಗ್ತದೆ? ಯಾರು ಏನು ಬೆದರಿಕೆ ಹಾಕುವಂಥ ಸ್ಟೇಟ್ಮೆಂಟ್ಗಳು ನಾನು ಯಾವುದೂ ನೋಡಲಿಲ್ಲ. ಅವೆಲ್ಲ ಸುಳ್ಳು ಅಷ್ಟೇ, ಅಟೆನ್ಷನ್ ಸೀಕಿಂಗ್ ಅಂತಾರಲ್ಲ. ಮತ್ತು ಒಟ್ಟು ವಿಚಾರವಾಗಿ ಏನಾದರೂ ಡಿ ಕೆ ಶಿವಕುಮಾರ್ ಮಾತಾಡ್ತಕ್ಕಂಥದ್ದು ತಮಗೂ ಗೊತ್ತಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಪ್ರತಿಕ್ರಿಯೆ ಸರ್? ಅವ್ರೇನು ಕರೆಕ್ಟಾಗಿ ಮಾತಾಡಿದ್ದಾರೆ ಸರ್. ಅವ್ರೇನು ತಪ್ಪು ಮಾತಾಡಿದ್ದಾರೆ. ಅವ್ರ ಕರ್ತವ್ಯ, ಅವ್ರ ಜವಾಬ್ದಾರಿ ಏನಿತ್ತು ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸಿದ್ದಾರೆ. ಆಮೇಲೆ ಯಾರ್ಯಾರು ಇನ್ವಿಟೇಷನ್ ಇತ್ತು ಅವರೆಲ್ಲ ಹೋಗ್ಬೇಕಾಯಿತು. ಹೋಗಿಲ್ಲ ಅಂದಮೇಲೆ ಒಬ್ಬ ಮುಂದಿನ ಭಾವಿ ಮುಖ್ಯಮಂತ್ರಿ ಅವ್ರದ್ದೇ ಆದಂಥ ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ. ಅವ್ರೇನು ತಪ್ಪೇನು ಹೇಳಿದ್ದಾರೆ. ಮಿಕ್ಸಾಕ್ ಮಾಡ್ತಾ ಇದ್ದಾರೆ ಸರ್. ಸಾಧು ಕೋಕಿಲ ಅವ್ರ ಮನೆ ದುಡ್ಡು ತೊಗೊಂಬಂದು ಹಾಕಿದ್ರೆ ಮಿಕ್ಸಾಕ್ ಮಾಡ್ತಾರೆ ಅಂತ. ರಾಜ್ಯ ಸರ್ಕಾರದ ದುಡ್ಡು ಅಂದರೆ ಯಾರ್ದು? ನಮ್ಮದು ನಿಮ್ಮದು ದುಡ್ಡು. ಅದು ಸಾಧು ಕೋಕಿಲ ಅವ್ರದ್ದು ಹೆಂಗೆ ಆಗ್ತದೆ? ನಿಮ್ಮ ದುಡ್ಡು, ಅದು ಸರ್ಕಾರದ ದುಡ್ಡು. ಅದು ಯಾರು ಯಾವ ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಅಥವಾ ಯಾವ ವರ್ಗಕ್ಕೆ ಅದು ಮೀಸಲಿಡಬೇಕಾಗಿತ್ತು ಇಟ್ಟಿದ್ರು, ಮಾಡಿದ್ದಾರೆ. ಯಾರಿಗೂ ಮೆಚ್ಚುವಂಥ ಕೆಲಸ ಏನಿಲ್ಲ. ಮೆಚ್ಚುವಂಥ ಕೆಲಸ ಇದ್ದರೆ ಅವ್ರು ಅವಾಗ ನಮಗೆ ಅವ್ರ ಹಬ್ಬಗಳು ಬಂದಾಗ ನಮಗೆ ಫೋನ್ ಮಾಡಿ ಕರೀತಾ ಇರ್ತಾರೆ, ಬನ್ನಿ ಸರ್ ಮನೇಲಿ ಅಡುಗೆ ಮಾಡಿದ್ವಿ, ಬಿರಿಯಾನಿ ತಿನ್ನಿ, ಅದು ಮೆಚ್ಚೋದು. ಇದು ಸಾರ್ವಜನಿಕರು ದುಡ್ಡಲ್ಲಿ ಮಾಡಿರುವಂಥದ್ದು ಮೆಚ್ಚೋದಲ್ಲ, ಅದು ಕರ್ತವ್ಯ ಅವ್ರು ಮಾಡಿದ್ದಾರೆ. ಸರ್, ಚಿತ್ರರಂಗದಲ್ಲಿ ಎಲ್ಲ ವೈಮನಸ್ಸುಗಳು ಕಾಣಿಸ್ತಾ ಇದೆ ಅನ್ಸುತ್ತೆ. ಯಾಕಂತಂದರೆ ಸಾಧಿಕೋ ಕೆಲವರು ಸಾಕಷ್ಟು ಜನಕ್ಕೆ ಇನ್ವಿಟೇಷನ್ನೇ ಕೊಟ್ಟಿಲ್ಲ, ಒಂದು ಆರೋಪ ಇದೆ. ನಮ್ಮನ್ನು ಕರೆದಿಲ್ಲ, ನಮ್ಮನ್ನು ಕರೆದಿದ್ರೆ ನಾವು ಬರ್ತಾ ಇದ್ವು ಅಂತ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಇದು ಕನಿಷ್ಠ ಇರ್ಬೋದು ಅವರೆಲ್ಲ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಸರ್, ಇವಾಗ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ನಿಮಗೆ ಗೊತ್ತಿರ್ತದೆ, ಯಾರು ಇನ್ನು 100% ಅಂದ್ಕೊಂಡಂಗೆ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಮಟ್ಟಕ್ಕೆ ಹಬ್ಬ ಮಾಡಿದಾಗಲೂ ಕೆಲವೊಬ್ಬರೆಲ್ಲ ಮರ್ತ್ಬಿಟ್ಟಿರ್ತೀವಿ. ಅಂಥದ್ರಲ್ಲಿ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡಬೇಕಾದಾಗ ಸಣ್ಣ ನ್ಯೂನ್ಯತೆಗಳು ಬಂದೇ ಬರ್ತವೆ. ಮುಂದಿನ ದಿವಸಗಳಲ್ಲಿ ನ್ಯೂನ್ಯತೆಗಳನ್ನ ಬಗೆಹರಿಸಿ ಬರೋ ಸಲಿಗೆ ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು. ಥ್ಯಾಂಕ್ ಯು ಸರ್.